ಹಾಯ್ ಹಲೋ ನಮಸ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಯಶೋಧ ಪೂಜಾರಿ. ಎಲ್ಲಿದ್ಯಪ್ಪ ನಿಖಿಲ್? ಅಪ್ಪ ಮಗನ ಕರೆದ್ರೆ ತಪ್ಪೇನು? ಎಲ್ಲಿದ್ಯಪ್ಪ ನಿಖಿಲ್? ಸಿಎಂ ಮಗ ವಾರ್ನ್ ಮಾಡಿದ್ಯಾರಿಗೆ? ಎಲ್ಲಿದ್ಯಪ್ಪ ನಿಖಿಲ್? ಟ್ರೋಲಿಗರಿಗೆ ಮಾತಲ್ಲೇ ಕಿಕ್ ಕೊಟ್ಟಿದ್ದೇಗೆ? ಎಲ್ಲಿದ್ಯಪ್ಪ ನಿಖಿಲ್? ಟ್ರೋಲ್ ಮಾಡೋರೆಲ್ಲ ವೋಟ್ ಮಾಡಲ್ವಾ? ಇದೇ ಹೊತ್ತಿನ ವಿಶೇಷ ಐ ಡೋಂಟ್ ಕೇರ್. ಕಳೆದ 2 ವಾರಗಳಿಂದ ಸಾಮಾಜಿಕ ಜಾಲತಾಣಗಳಲ್ಲಿ ಅತಿ ಹೆಚ್ಚು ಸದ್ದು ಮಾಡ್ತಾ ಇರೋ ವಿಷಯದ ಬಗ್ಗೆ ನಿಮ್ಗೆಲ್ಲ ಗೊತ್ತೇ ಇದೆ. ಸಿಎಂ ಕುಮಾರಸ್ವಾಮಿ ನಿಖಿಲ್ ಎಲ್ಲಿದ್ಯಪ್ಪ ಅಂತ ತನ್ನ ಪುತ್ರನ ಕರೆಯೋ ವಿಡಿಯೋ ರಾಜ್ಯಾದ್ಯಂತ ಸದ್ದು ಮಾಡ್ತಾ ಇದೆ. ಯಾವಾಗ ನಿಖಿಲ್ ಮಂಡ್ಯದಿಂದ ಸ್ಪರ್ಧಿಸೋ ನಿರ್ಧಾರ ಮಾಡಿದ್ರೋ ಆವತ್ತಿನಿಂದಲೇ ನಿಖಿಲ್ ಎಲ್ಲಿದ್ಯಪ್ಪ ಅನ್ನೋ ವಿಡಿಯೋ ಸಖತ್ತು ವೈರಲ್ ಆಗ್ತಿದೆ. ಹಾಗಾದ್ರೆ ಇದರ ಬಗ್ಗೆ ನಿಖಿಲ್ ಹೇಳೋದೇನು? ಸದ್ಯ ಮಂಡ್ಯದಲ್ಲಿ ಭರ್ಜರಿ ಪ್ರಚಾರ ಮಾಡ್ತಾ ಇರೋ ನಿಖಿಲ್ ಟ್ರೋಲಿಗರಿಗೆ ಮಾತಿನಲ್ಲೇ ಕಿಕ್ ಕೊಟ್ಟಿದ್ದು ಹೇಗೆ? ಈ ವಿಚಾರದಲ್ಲಿ ನಿಖಿಲ್ ವಾರ್ನ್ ಮಾಡಿದ್ದು ಯಾರಿಗೆ? ಈ ಬಗ್ಗೆ ಒಂದು ವಿಶೇಷ ಎಪಿಸೋಡ್ ಎಲ್ಲಿದೆ. ಎಲ್ಲಿದೆಯಪ್ಪ ನಿಖಿಲ್? ಅಪ್ಪ ಮಗನ ಕರೆದ್ರೆ ತಪ್ಪೇನು? ಎಲ್ಲಿದೆಯಪ್ಪ ನಿಖಿಲ್? ಸಿಎಂ ಮಗ ವಾರ್ನ್ ಮಾಡಿದ್ಯಾರಿಗೆ? ಎಲ್ಲಿದ್ದೀಯಪ್ಪ ನಿಖಿಲ್? ಟ್ರೋಲಿಗರಿಗೆ ಮಾತಲ್ಲೇ ಕಿಕ್ ಕೊಟ್ಟಿದ್ದೇಗೆ? ಎಲ್ಲಿದ್ದೀಯಪ್ಪ ನಿಖಿಲ್? ಟ್ರೋಲ್ ಮಾಡೋರೆಲ್ಲ ವೋಟ್ ಮಾಡಲ್ವಾ? ಬಹುಶಃ ಇವತ್ತು ಕರ್ನಾಟಕದಲ್ಲಿ ಈ ದೃಶ್ಯವನ್ನ ನೋಡಿದವರು ಯಾರು ಇಲ್ಲ ಅನ್ಸುತ್ತೆ. ಪ್ರತಿಯೊಬ್ಬರ ಮೊಬೈಲ್ನಲ್ಲಿ, ಫೇಸ್ಬುಕ್, ವಾಟ್ಸ್ಆಪ್ಗಳಲ್ಲಿ ಕಳೆದ 2 ವಾರಗಳಿಂದ ಈ ವಿಡಿಯೋ ಸಿಕ್ಕಾಪಟ್ಟೆ ಹರಿದಾಡ್ತಿದೆ. ಈ ಒಂದು ದೃಶ್ಯಕ್ಕೆ ನಾನಾ ರೀತಿಯ ಕೀಟಲೆಗಳನ್ನು ಮಾಡಲಾಗ್ತಿದೆ. ಸದ್ಯದ ಬಹು ಚರ್ಚಿತ ವಿಡಿಯೋವನ್ನ ಒಮ್ಮೆ ನೀವು ನೋಡ್ಕೊಂಡು ಬನ್ನಿ. ಎಲ್ಲಿದ್ಯಪ್ಪ ಕೇಲ್? ಇಲ್ಲ ಇದೀನಿಯಪ್ಪ. ಎಲ್ಲಿದ್ಯಪ್ಪ ಕೇಲ್? ಇಲ್ಲ ಇದೀನಿಯಪ್ಪ. ಮಂಡ್ಯ ಲೋಕಸಭಾ ಎಲೆಕ್ಷನ್ಗೆ ಸಿಎಂ ಕುಮಾರಸ್ವಾಮಿ ಅವರು ತಮ್ಮ ಪುತ್ರನನ್ನ ಕಣಕ್ಕಿಳಿಸೋ ನಿರ್ಧಾರಕ್ಕೆ ಬಂದಿದ್ರು. ಲೋಕಸಭಾ ಚುನಾವಣೆಯ ದಿನಾಂಕ ಘೋಷಣೆಯಾಗೋ ಮೊದಲೇ ಇದಕ್ಕೆ ಸರ್ವ ತಯಾರಿಗಳು ಕೂಡ ನಡೆದಿದ್ವು. ಅದಾಗಲೇ ನಿಖಿಲ್ ಕುಮಾರಸ್ವಾಮಿ ಮಂಡ್ಯದ ತುಂಬೆಲ್ಲ ಓಡಾಡೋಕೆ ಶುರು ಮಾಡಿದ್ರು. ಇದೇ ಸಂದರ್ಭದಲ್ಲಿ ನಿಖಿಲ್ಗೆ ಸಂಬಂಧಪಟ್ಟ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗೋಕೆ ಶುರುವಾಯಿತು. ಸಿಎಂ ಕುಮಾರಸ್ವಾಮಿ ಅವರು ತನ್ನ ಪುತ್ರನನ್ನ ನಿಖಿಲ್ ಎಲ್ಲಿದೆಯಪ್ಪ ಅಂತ ಕರೆಯೋ ವಿಡಿಯೋ ಅದು. ಎಲ್ಲಿದ್ಯಪ್ಪ ಕೇಲ್? ಇಲ್ಲ ಇದೀನಿಯಪ್ಪ. ಎಲ್ಲಿದ್ಯಪ್ಪ ಕೇಲ್? ಇಲ್ಲ ಇದೀನಿಯಪ್ಪ. ಹಾಗ್ ನೋಡಿದ್ರೆ ಇದು ನಿನ್ನೆ ಮುನ್ನೆಯ ವಿಡಿಯೋವಲ್ಲ. ನಿಖಿಲ್ ಅವರ ಚೊಚ್ಚಲ ಸಿನಿಮಾ ಜಾಗ್ವಾರ್ ಚಿತ್ರದ ಆಡಿಯೋ ಬಿಡುಗಡೆ ಸಮಾರಂಭದ ವಿಡಿಯೋ. ಸುಮಾರು 3 ವರ್ಷಗಳ ಹಿಂದಿನ ವಿಡಿಯೋ ಇದು. ಆಗ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿನೂ ಆಗಿರಲಿಲ್ಲ. ಜಾಗ್ವಾರ್ ಸಿನಿಮಾದ ಆಡಿಯೋ ರಿಲೀಸ್ ಫಂಕ್ಷನ್ ನಲ್ಲಿ ನಡೆದ ಒಂದು ಸಣ್ಣ ಡ್ರಾಮಾ ಇದು. ಆಡಿಯೋ ರಿಲೀಸ್ ಮಾಡೋಕೆ ಕುಮಾರಸ್ವಾಮಿ ಅವರು ಮಗನನ್ನ ಎಲ್ಲಿದ್ದೀಯಪ್ಪ ಅಂತ ಕರೆದಾಗ ನಿಖಿಲ್ ಜನರ ನಡುವೆ ಪ್ರತ್ಯಕ್ಷವಾಗಿ ನಾನು ಇಲ್ಲಿದ್ದೇನೆ ಅಂತ ಹೇಳ್ತಾರೆ. ಎಲ್ಲಿದ್ಯಪ್ಪ ಕೇಲ್? ಇಲ್ಲ ಇದೀನಿಯಪ್ಪ. ಎಲ್ಲಿದ್ಯಪ್ಪ ಕೇಲ್? ಇಲ್ಲ ಇದೀನಿಯಪ್ಪ. ಹೀಗೆ 3 ವರ್ಷಗಳ ಹಿಂದಿನ ಈ ವಿಡಿಯೋ ಇವತ್ತು ಸಿಕ್ಕಾಪಟ್ಟೆ ವೈರಲ್ ಆಗೋಕೆ ಕಾರಣ ನಿಖಿಲ್ ಮಂಡ್ಯದಿಂದ ಚುನಾವಣೆಗೆ ಸ್ಪರ್ಧಿಸ್ತಾ ಇರೋದು. ಯಾವಾಗ ನಿಖಿಲ್ ಮಂಡ್ಯದಿಂದ ಕಣಕ್ಕಿಳಿಯೋದು ಫೈನಲ್ ಆಯ್ತೋ ಆಗ್ಲೇ ನೋಡಿ ಈ ವಿಡಿಯೋ ಹರಿದಾಡೋಕೆ ಶುರುವಾಗಿದ್ದು. ಈ ಒರಿಜಿನಲ್ ವಿಡಿಯೋ ಇಟ್ಕೊಂಡು ಬೇರೆ ಬೇರೆ ರೀತಿಯಲ್ಲಿ ಕಾಲೆಳೆಯೋ ವಿಡಿಯೋಗಳನ್ನು ಕೂಡ ಟ್ರೋಲ್ ಮಾಡೋಕೆ ಶುರು ಮಾಡಿದ್ರು. ಕಳೆದ 2-3 ವಾರಗಳಿಂದಲೂ ನಾನಾ ರೂಪದಲ್ಲಿ ನಿಖಿಲ್ ಎಲ್ಲಿದ್ದೀಯಪ್ಪ ಅನ್ನೋ ವಿಡಿಯೋ ಟ್ರೋಲ್ ಆಗ್ತಾ ಇದೆ. ಈ ವಿಡಿಯೋದ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿರೋ ನಿಖಿಲ್ ಕುಮಾರಸ್ವಾಮಿ ಈ ಬಗ್ಗೆ ಮೊದಲ ಬಾರಿಗೆ ಮೌನ ಮುರಿದಿದ್ದಾರೆ. ತನ್ನ ವಿಡಿಯೋ ಟ್ರೋಲ್ ಆಗ್ತಾ ಇರೋದ್ರ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಎಲ್ಲಿದೆಯಪ್ಪ ಪ್ರಶ್ನೆಗೆ ನಿಖಿಲ್ ಉತ್ತರ. ಮಂಡ್ಯ ಜನರ ಮಧ್ಯೆನೇ ಇದ್ದೀನಿ ಅಂದ್ರು ಸಿಎಂ ಪುತ್ರ. ನಾನು ಕೇಳ್ತಾ ಇರೋದು ತುಂಬಾ ಟ್ರೋಲ್ ಆಗಿರುವಂತ ವಿಚಾರ. ಟ್ರೋಲ್ ಆಗಿರುವಂತದ್ದು ನಿಖಿಲ್ ಕುಮಾರಸ್ವಾಮಿ ಅವರ ವಿಚಾರದಲ್ಲಿ ಟ್ರೋಲ್ ಮಾಡಿದ್ದಾರೆ ಅಂತನಾ? ಎಲ್ಲಿದೆಯಾ ನಿಖಿಲ್ ಅಂತ ಕೇಳ್ತಾರೆ. ನಿಮ್ ತಂದೆಯವರು ಕೇಳ್ತಾರೆ. ನಿಮ್ ಜಾಗ್ವಾರ್ ಆಡಿಯೋದಲ್ಲಿ ಎಕ್ಸಾಕ್ಟ್ಲಿ ಮಧ್ಯಾಹ್ನ ಇದೀನಿ, ಅಲ್ಲೂ ಹೇಳಿದೀನಿ, ಇಲ್ಲೂ ಅದನ್ನೇ ಹೇಳ್ತಾ ಇದೀನಿ, ಪದೇ ಪದೇ ಇಲ್ಲೇ ಇರ್ತೀನಿ ಕೂಡ. ಕಳೆದ 2-3 ವಾರಗಳಿಂದ ಟ್ರೋಲ್ ಆಗ್ತಾ ಇರೋ ತನ್ನ ವಿಡಿಯೋದ ಬಗ್ಗೆ ನಿಖಿಲ್ ಕುಮಾರಸ್ವಾಮಿ ಮೊದಲ ಬಾರಿಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ತನ್ನ ವಿಡಿಯೋ ಟ್ರೋಲ್ ಆಗ್ತಾ ಇರೋದು ನನಗೂ ಗೊತ್ತಿದೆ. ನಾನು ಎಲ್ಲೂ ಹೋಗಿಲ್ಲ, ಮಂಡ್ಯದಲ್ಲೇ ಇದ್ದೇನೆ, ಯಾವತ್ತಿಗೂ ಇಲ್ಲೇ ಇರ್ತೀನಿ ಅಂದಿದ್ದಾರೆ. ನಾನು ಕೇಳ್ತಾ ಇರೋದು ತುಂಬಾ ಟ್ರೋಲ್ ಆಗಿರುವಂತ ವಿಚಾರ. ಟ್ರೋಲ್ ಆಗಿರುವಂತದ್ದು ನಿಖಿಲ್ ಕುಮಾರಸ್ವಾಮಿ ಅವರ ವಿಚಾರದಲ್ಲಿ ಟ್ರೋಲ್ ಮಾಡಿದ್ದಾರೆ ಅಂತನಾ? ಎಲ್ಲಿದೆಯಾ ನಿಖಿಲ್ ಅಂತ ಕೇಳ್ತಾರೆ. ನಿಮ್ ತಂದೆಯವರು ಕೇಳ್ತಾರೆ. ನಿಮ್ ಜಾಗ್ವಾರ್ ಆಡಿಯೋದಲ್ಲಿ ಇಲ್ಲೇ ಎಕ್ಸಾಕ್ಟ್ಲಿ ಮಧ್ಯಾಹ್ನ ಇದೀನಿ, ಅಲ್ಲೂ ಹೇಳಿದೀನಿ, ಇಲ್ಲೂ ಅದನ್ನೇ ಹೇಳ್ತಾ ಇದೀನಿ, ಪದೇ ಪದೇ ಇಲ್ಲೇ ಇರ್ತೀನಿ ಕೂಡ. ಟ್ರೋಲ್ ಮಾಡೋರು ವೋಟ್ ಹಾಕಲ್ಲ.
ಸಾಡಿಸ್ಟ್ಗಳಿಗೆ ನಾನು ಪ್ರತಿಕ್ರಿಯೆ ಕೊಡಲ್ಲ. ರಾಜಕಾರಣ ಅಂದ ಮೇಲೆ ಕಾಲೆಳೆಯೋದು, ಕೀಟ್ಲೆ ಮಾಡೋದು, ಟೀಕೆ ಮಾಡೋದು ಸಾಮಾನ್ಯ. ಅದರಲ್ಲೂ ಚುನಾವಣೆ ಅಂದ ಮೇಲೆ ಇಂಥವೆಲ್ಲ ನಡೀತಾನೆ ಇರುತ್ತೆ. ಎದುರಾಳಿಗಳನ್ನ ಸೋಲಿಸಲು ಇವತ್ತಿನ ದಿನಗಳಲ್ಲಿ ಸೋಷಿಯಲ್ ಮೀಡಿಯಾ ಕೂಡ ಒಂದು ಅಸ್ತ್ರವಾಗಿದೆ. ಆ ಅಸ್ತ್ರ ಈ ಬಾರಿ ಕರ್ನಾಟಕದಲ್ಲಿ ನಿಖಿಲ್ ಕುಮಾರಸ್ವಾಮಿ ಮೇಲೇನೆ ಪ್ರಯೋಗವಾಗಿದೆ. ಕಳೆದ 3 ವಾರಗಳಿಂದಲೂ ನಾನಾ ರೀತಿಯಲ್ಲಿ ನಿಖಿಲ್ ಅವರ ಕಾಲೆಳೆಯೋ ಕೆಲಸ ನಡೀತಿದೆ. ಇದು ರಾಜಕೀಯ ಎದುರಾಳಿಗಳು ಸಿಎಂ ಪುತ್ರನ ಮೇಲೆ ಪ್ರಯೋಗಿಸಿರುವ ಅಸ್ತ್ರವನ್ನೋದು ಸ್ಪಷ್ಟವಾಗಿ ಕಾಣಿಸ್ತಿದೆ. ತನ್ನ ಹಾಗೂ ತನ್ನ ತಂದೆ ಬಗ್ಗೆ ಟ್ರೋಲ್ ಮಾಡ್ತಾ ಇರೋ ಸೋಷಿಯಲ್ ಮೀಡಿಯಾ ವೀರರಿಗೆ ನಿಖಿಲ್ ಕುಮಾರಸ್ವಾಮಿ ಇದ್ದಾರೆ. ಈ ರೀತಿ ಹಳೆ ವಿಡಿಯೋ ಇಟ್ಕೊಂಡು ಟ್ರೋಲ್ ಮಾಡೋರು ಸಾಡಿಸ್ಟ್ಗಳು ಅಂತ ಹೇಳಿದ್ದಾರೆ. ಇವರು ಓಟ್ ಹಾಕೋರಲ್ಲ, ಇವ್ರ ಬಗ್ಗೆ ನಾನು ತಲೆ ಕೆಡಿಸ್ಕೊಳ್ಳಲ್ಲ ಅಂತಿದ್ದಾರೆ. ಈ ಟ್ರೋಲ್ ಮಾಡಿದಂಥವ್ರು ಇವಾಗ ಎಲ್ಲ ಒಂದು ಕಡೆ ಸೋಷಿಯಲ್ ಮೀಡಿಯಾನಲ್ಲಿ ಕಾಮೆಂಟ್ಸ್ ಮಾಡೋರು ಅಥವಾ ಟ್ರೋಲ್ ಮಾಡೋರು ದಯವಿಟ್ಟು ಇವ ಪದ ಬಳಸ್ತೀನಿ, ತಪ್ಪು ತಿಳ್ಕೊಬೇಡಿ. ಅವ್ರುಗಳು ಸ್ಯಾಡಿಸ್ಟ್ಸು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇವ್ರು ಯಾರು ಓಟು ಹಾಕೋದಿಲ್ಲ. ಸೊ ಇಂಥವ್ರಿಗೆ ನಾನು ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಲ್ಲ. ಇವ್ರು ಏನೋ ನಮ್ಮ ವಿರುದ್ಧವಾಗಿ ಮಾತಾಡಲೇಬೇಕು ಅಂತ ತೀರ್ಮಾನ ಮಾಡ್ಕೊಂಡಿರೋರ ಬಗ್ಗೆ ನಾನು ಯಾತಕ್ಕೋಸ್ಕರ ಅವ್ರ ಬಗ್ಗೆ ಪ್ರತಿಕ್ರಿಯೆ ಕೊಡಬೇಕು, ಯಾತಕ್ಕೆ ಪ್ರತಿಕ್ರಿಯಿಸಬೇಕು? ನನ್ನ ವಿರುದ್ಧ ಏನಾದ್ರೂ ಮಾತನಾಡಲೇಬೇಕು ಅಂತ ನಿರ್ಧರಿಸೋರಿಗೆ ನಾನು ಯಾಕಾಗಿ ಪ್ರತಿಕ್ರಿಯೆ ಕೊಡಬೇಕು ಅಂತ ಖಡಕ್ ಆಗಿ ಟಾಂಗ್ ಕೊಟ್ಟಿದ್ದಾರೆ ನಿಖಿಲ್ ಕುಮಾರಸ್ವಾಮಿ. ಮೊದಲ ಬಾರಿಗೆ ತನ್ನ ಮೇಲೆ ಆಗ್ತಾ ಇರೋ ಟ್ರೋಲ್ ಬಗ್ಗೆ ಮಾತನಾಡಿದ ನಿಖಿಲ್, ಚುನಾವಣಾ ಕಣದಲ್ಲಿ ಇಂಥವುಗಳ ಬಗ್ಗೆ ನಾನು ತಲೆ ಕೆಡಿಸಿಕೊಳ್ಳೋಕೆ ಹೋಗಲ್ಲ ಅಂತ ಹೇಳಿದ್ದಾರೆ. ಈ ಟ್ರೋಲ್ ಮಾಡಿದಂಥವ್ರು ಇವಾಗ ಎಲ್ಲ ಒಂದು ಕಡೆ ಸೋಷಿಯಲ್ ಮೀಡಿಯಾನಲ್ಲಿ ಕಾಮೆಂಟ್ಸ್ ಮಾಡೋರು ಅಥವಾ ಟ್ರೋಲ್ ಮಾಡೋರು ದಯವಿಟ್ಟು ಇವ ಪದ ಬಳಸ್ತೀನಿ, ತಪ್ಪು ತಿಳ್ಕೊಬೇಡಿ. ಅವ್ರುಗಳು ಸ್ಯಾಡಿಸ್ಟ್ಸು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇವ್ರು ಯಾರು ಓಟು ಹಾಕೋದಿಲ್ಲ. ಸೊ ಇಂಥವ್ರಿಗೆ ನಾನು ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಲ್ಲ. ಇವ್ರು ಏನೋ ನಮ್ಮ ವಿರುದ್ಧವಾಗಿ ಮಾತಾಡಲೇಬೇಕು ಅಂತ ತೀರ್ಮಾನ ಮಾಡ್ಕೊಂಡಿರೋರ ಬಗ್ಗೆ ನಾನು ಯಾತಕ್ಕೋಸ್ಕರ ಅವ್ರ ಬಗ್ಗೆ ಪ್ರತಿಕ್ರಿಯೆ ಕೊಡಬೇಕು, ಯಾತಕ್ಕೆ ಪ್ರತಿಕ್ರಿಯಿಸಬೇಕು? ಹೀಗೆ ಕಳೆದ ಹಲವು ದಿನಗಳಿಂದ ಸೋಷಿಯಲ್ ಮೀಡಿಯಾದಲ್ಲಿ ಹವಾ ಎಬ್ಬಿಸಿರುವ ನಿಖಿಲ್ ಎಲ್ಲಿದೆಯಪ್ಪ ವಿಡಿಯೋಗೆ ಮೊದಲ ಬಾರಿಗೆ ಸ್ವತಃ ನಿಖಿಲ್ ಅವರೇ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಟ್ರೋಲ್ ಮಾಡೋರನ್ನ ಸಾಡಿಸ್ಟ್ಗಳಿಗೆ ಹೋಲಿಸಿರುವ ನಿಖಿಲ್, ಅವ್ರು ಯಾರು ಮಂಡ್ಯಕ್ಕೆ ಬಂದು ವೋಟ್ ಹಾಕೋರಲ್ಲ, ಇಂಥವ್ರು ತನ್ನ ಸೋಲು ಗೆಲುವನ್ನ ನಿರ್ಧರಿಸಲ್ಲ. ದೂರದಲ್ಲಿ ಕೂತು ಟ್ರೋಲ್ ಮಾಡೋರಿಂದ ನನಗೆ ಯಾವ ತೊಂದರೆನೂ ಇಲ್ಲ ಅಂತಿದ್ದಾರೆ. ಇದರ ಜೊತೆಗೆ ಮತ್ತೊಂದು ವಾರ್ನಿಂಗ್ ಕೂಡ ಕೊಟ್ಟಿದ್ದಾರೆ. ಇವತ್ತಿನ ಚುನಾವಣೆಗಳಲ್ಲಿ ಸೋಷಿಯಲ್ ಮೀಡಿಯಾ ಪ್ರಮುಖ ಪಾತ್ರ ವಹಿಸ್ತಾ ಇದೆ. ಕರ್ನಾಟಕದಲ್ಲೂ ಕೂಡ ಆ ಒಂದು ವೈರಲ್ ವಿಡಿಯೋ ಈಗ ಸದ್ದು ಮಾಡ್ತಾ ಇದೆ. ಆದ್ರೆ ತನ್ನ ಬಗ್ಗೆ ಆಗ್ತಾ ಇರೋ ಟ್ರೋಲ್ ಬಗ್ಗೆ ನಿಖಿಲ್ ಹೇಳಿದ್ದೇನು, ವಾರ್ನಿಂಗ್ ಕೊಟ್ಟಿದ್ದು ಯಾರಿಗೆ, ನೋಡ್ಕೊಂಡು ಬನ್ನಿ. ಕಳೆದ 5 ವರ್ಷಗಳಲ್ಲಿ ಜಗತ್ತಿನ ರಾಜಕೀಯ ಚಿತ್ರಣದಲ್ಲಿ ಮಹತ್ತರ ಬದಲಾವಣೆಗಳು ಸಂಭವಿಸಿವೆ. ತಂತ್ರಜ್ಞಾನದ ಯುಗದಲ್ಲಿ ಅಪರಿಮಿತ ಮಾಹಿತಿಗಳ ಹರಿವು ಚುನಾವಣಾ ಸ್ಪರ್ಧೆಯ ಸ್ವರೂಪವನ್ನೇ ಬದಲಾಯಿಸಿದೆ. ಭಾರತದಲ್ಲಿ 2014ರ ಲೋಕಸಭಾ ಚುನಾವಣೆಯಲ್ಲಿ ಮೊದಲ ಬಾರಿಗೆ ಇದರ ವಿರಾಟ್ ರೂಪದ ದರ್ಶನವಾಗಿತ್ತು. ಈಗ ಸಾಮಾಜಿಕ ಜಾಲತಾಣಗಳು ಅಭಿಪ್ರಾಯ ಮೂಡಿಸುವಲ್ಲಿ ಪ್ರಮುಖ ಪಾತ್ರವನ್ನ ವಹಿಸುತ್ತಿವೆ. 3 ವರ್ಷಗಳ ಹಿಂದಿನ ನಿಖಿಲ್ ಎಲ್ಲಿದ್ದೀಯಪ್ಪ ಅನ್ನೋ ಡೈಲಾಗ್ ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿರೋದೇ ಇದಕ್ಕೆ ಪ್ರತ್ಯಕ್ಷ ಸಾಕ್ಷಿ. ಮಂಡ್ಯ ಕ್ಷೇತ್ರದ ಅಭ್ಯರ್ಥಿಯನ್ನ ಟ್ರೋಲಿಗರು ಈ ವಿಡಿಯೋ ಮಾಡೋ ಮೂಲಕ ಟೀಕೆ ಮಾಡ್ತಿದ್ದಾರೆ, ಕಾಲೆಳೆದಿದ್ದಾರೆ. ಇದಕ್ಕೆ ನಿಖಿಲ್ ಕುಮಾರಸ್ವಾಮಿ ಖಾರವಾಗಿಯೇ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಮಂಡ್ಯದಲ್ಲಿ ಬಿಜೆಪಿ ಎಲ್ಲಿದೆಯಪ್ಪ? ಎಲ್ಲರೂ ಗಾಜಿನ ಮನೆಯಲ್ಲೇ ಇರೋದು ನೆನ್ಪಿರ್ಲಿ. ತನ್ನ ಬಗ್ಗೆ ಟ್ರೋಲ್ ಮಾಡ್ತಿರೋರನ್ನ ಸಾಡಿಸ್ಟ್ಗಳು ಅಂತ ಕರೆದಿರೋ ನಿಖಿಲ್ ಕುಮಾರಸ್ವಾಮಿ ಮತ್ತೊಂದು ಮಾತನ್ನು ಹೇಳಿದ್ದಾರೆ. ಮಂಡ್ಯ ಜಿಲ್ಲೆಯಲ್ಲಿ ಬಿಜೆಪಿ ಎಲ್ಲಿದ್ಯಪ್ಪ ಅಂತ ನಮ್ಮ ಕಾರ್ಯಕರ್ತರು ಕೂಡ ಟ್ರೋಲ್ ಮಾಡಬಹುದು ಅಂತ ಹೇಳೋ ಮೂಲಕ ಇದನ್ನೆಲ್ಲ ಬಿಜೆಪಿ ಮಾಡ್ತಾ ಇದೆ ಅಂತ ಪರೋಕ್ಷವಾಗಿ ಟಾಂಗ್ ಕೊಟ್ಟಿದ್ದಾರೆ. ಅಸಲಿಗೆ ಮಂಡ್ಯದಲ್ಲಿ ಇಷ್ಟು ವರ್ಷಗಳ ಕಾಲ ನೇರವಾಗಿ ಫೈಟ್ ಇದ್ದಿದೆ ಕಾಂಗ್ರೆಸ್ ಮತ್ತು ಜೆಡಿಎಸ್ ನಡುವೆ. ಕಳೆದ ವರ್ಷ ಮಂಡ್ಯ ಲೋಕಸಭಾ ಕ್ಷೇತ್ರಕ್ಕೆ ನಡೆದ ಉಪಚುನಾವಣೆಯಲ್ಲಿ ಬಿಜೆಪಿ 2 ಲಕ್ಷಕ್ಕೂ ಅಧಿಕ ಮತಗಳನ್ನ ಪಡೆಯುವುದರ ಮೂಲಕ ನಿಧಾನವಾಗಿ ಚಿಗುರೊಡೆಯತೊಡಗಿದೆ. ಹೀಗಾಗಿನೇ ನಿಖಿಲ್ ಮಂಡ್ಯದಲ್ಲಿ ಬಿಜೆಪಿ ಎಲ್ಲಿದ್ಯಪ್ಪ ಅಂತ ಹೇಳೋ ಮೂಲಕ ಟಾಂಗ್ ಕೊಟ್ಟಿದ್ದಾರೆ. ಈಗ ನಮ್ಮ ಕಡೆಯಿಂದನೂ ನಮ್ಮ ಜನತಾದಳದಿಂದನೂ ಶುರು ಹಚ್ಕೊಂಡ್ರಪ್ಪ. ಈಗ ಬಿಜೆಪಿ ಎಲ್ಲಿದೆಯಪ್ಪ ಮಂಡ್ಯದಲ್ಲಿ ಅಂತ ಹುಡುಕ್ತಾ ಇದ್ದೀನಿ ಅಂತ ನನಗೊಬ್ರು ಕಳಿಸಿದ್ರು. ಇದೇನಾಗುತ್ತೆ ಗೊತ್ತಾ, ಇಟ್ ಇಸ್ ನಾಟ್ ಗುಡ್. ಅಂದರೆ ಒಂದು ತಮಾಷೆಯಾಗಿ ತಗೋತೀನಿ ನಾನೇನೋ ಇದನ್ನು ಸೀರಿಯಸ್ ಆಗಿ ಮನಸ್ಸು ಹಾಕೋಬಿಟ್ಟು ಅಯ್ಯೋ ಏನಪ್ಪ ನಾನು ಹಿಂಗೆ ಟ್ರೋಲ್ ಮಾಡ್ತಾ ಇದ್ದಾರಲ್ಲ ಅಂದರೆ ಬೇರೆಯವ್ರಿಗೂ ಮಾಡ್ಬೋದು. ನಾವೆಲ್ಲರೂ ಗಾಜಿನ ಮನೇಲೇ ಇರೋದು. ಹೊಡೆದ್ರೆ ನಮ್ಮ ಮನೆ ಗಾಜು ಹೊಡೆದೋಯ್ತದೆ, ಅವ್ರ ಮನೆ ಗಾಜು ಹೊಡೆದೋಯ್ತದೆ. ಸೊ ಹಾಗಾಗಿ ಇದನ್ನೆಲ್ಲ ಯು ಶುಡ್ ಟೇಕ್ ಇಟ್ ವೆರಿ ಸ್ಪೋರ್ಟಿವ್ಲಿ. ಇಲ್ಲಾಂದ್ರೆ ಕಷ್ಟ ರಾಜಕೀಯ ಮಾಡೋದು. ಹೌದು, ಎಲ್ಲರೂ ಇರೋದು ಗಾಜಿನ ಮನೆಯಲ್ಲೇ ಅಂತ ಹೇಳಿರೋ ನಿಖಿಲ್ ಇದನ್ನ ನಾನು ಸೀರಿಯಸ್ ಆಗಿ ತಗೊಳ್ಳಲ್ಲ, ಮನ್ಸಿಗೂ ತಗೊಂಡು ತಲೆ ಕೆಡಿಸ್ಕೊಂಡು ಕೂರಲ್ಲ.
ಆದ್ರೆ ಈ ರೀತಿ ಟ್ರೋಲ್ ಮಾಡೋರು ಒಂದು ಮಾತನ್ನ ನೆನ್ಪಿಟ್ಕೊಳ್ಬೇಕು, ನಾವು ನೀವು ಎಲ್ಲರೂ ಗಾಜಿನ ಮನೆಯಲ್ಲೇ ಇರೋದು, ಒಡೆದ್ರೆ ನಮ್ಮ ಮನೆನೂ ಒಡೆಯುತ್ತೆ ನಿಮ್ಮ ಮನೆನೂ ಒಡೆಯುತ್ತೆ ಅಂತ ಪರೋಕ್ಷವಾಗಿ ಟ್ರೋಲ್ ಮಾಡ್ತಿರೋರಿಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಈಗ ನಮ್ಮ ಕಡೆಯಿಂದನೂ ನಮ್ಮ ಜನತಾದಳದಿಂದನೂ ಶುರು ಹಚ್ಕೊಂಡ್ರಪ್ಪ. ಈಗ ಬಿಜೆಪಿ ಎಲ್ಲಿದೆಯಪ್ಪ ಮಂಡ್ಯದಲ್ಲಿ ಅಂತ ಹುಡುಕ್ತಾ ಇದ್ದೀನಿ ಅಂತ ನನಗೊಬ್ರು ಕಳಿಸಿದ್ರು. ಇದೇನಾಗುತ್ತೆ ಗೊತ್ತಾ, ಇಟ್ ಇಸ್ ನಾಟ್ ಗುಡ್. ಅಂದರೆ ಒಂದು ತಮಾಷೆಯಾಗಿ ತಗೋತೀನಿ ನಾನೇನೋ ಇದನ್ನು ಸೀರಿಯಸ್ ಆಗಿ ಮನಸ್ಸು ಹಾಕೋಗ್ಬಿಟ್ಟು ಅಯ್ಯೋ ಏನಪ್ಪ ನನ್ನ ಹಿಂಗೆ ಟ್ರೋಲ್ ಮಾಡ್ತಾ ಇದ್ದಾರಲ್ಲ ಅಂದರೆ ಬೇರೆಯವ್ರಿಗೂ ಮಾಡ್ಬೋದು. ನಾವೆಲ್ಲರೂ ಗಾಜಿನ ಮನೆಯಲ್ಲೇ ಇರೋದು, ಹೊಡೆದ್ರೆ ನಮ್ಮ ಮನೆ ಗಾಜು ಹೊಡೆದೋಯ್ತದೆ, ಅವ್ರ ಮನೆ ಗಾಜು ಹೊಡೆದೋಯ್ತದೆ. ಸೊ ಹಾಗಾಗಿ ಇದನ್ನೆಲ್ಲ ಈ ಶುಡ್ ಟೇಕ್ ಇಟ್ ವೆರಿ ಸ್ಪೋರ್ಟಿವ್ಲಿ, ಇಲ್ಲಾಂದ್ರೆ ಕಷ್ಟ ರಾಜಕೀಯ ಮಾಡೋದು. ನಿಖಿಲ್ ಹೇಳ್ತಾ ಇರೋ ಮಾತುಗಳನ್ನ ಕೇಳಿದ್ರೆ ತನ್ನ ವಿಡಿಯೋವನ್ನ ಟ್ರೋಲ್ ಮಾಡ್ತಿರೋದು ಬಿಜೆಪಿ ಪಕ್ಷದವರೇ ಅಂತ ಫಿಕ್ಸ್ ಆದಂತಿದೆ. ಮಂಡ್ಯದಲ್ಲಿ ಬಿಜೆಪಿ ಎಲ್ಲಿದ್ಯಪ್ಪ ಅಂತ ಕೇಳಿರೋ ನಿಖಿಲ್ ಈ ರೀತಿ ಟ್ರೋಲ್ ಮಾಡ್ತಿರೋದು ಕೂಡ ಗಾಜಿನ ಮನೆಯಲ್ಲೇ ಇದ್ದಾರೆ ಅಂತ ಹೇಳೋ ಮೂಲಕ ಬಿಜೆಪಿ ನಾಯಕರಿಗೇನೆ ಪರೋಕ್ಷವಾಗಿ ಟಾಂಗ್ ಕೊಟ್ಟಿದ್ದಾರೆ. ಇವೆಲ್ಲ ಮಾಡ್ತಾ ಇರೋದು ಬಿಜೆಪಿಯವರೇ ಅಂತ ಹೇಳ್ತಿದ್ದಾರೆ. ಆದ್ರೆ ರಾಜಕೀಯದಲ್ಲಿ ಇದನ್ನೆಲ್ಲ ಗಂಭೀರವಾಗಿ ಪಡಿಬಾರ್ದು, ನಾನು ಸ್ಪೋರ್ಟಿವ್ ಆಗಿಯೇ ತಗೊಳ್ತೀನಿ ಅಂದಿದ್ದಾರೆ. ಅಸಲಿಗೆ ಮಂಡ್ಯ ರಣಕಣ ಈ ಬಾರಿ ಅಷ್ಟು ಈಸಿಯಾಗಿಲ್ಲ. ಜೆಡಿಎಸ್ ಭದ್ರಕೋಟೆ ಅನ್ನೋ ಕಾರಣಕ್ಕೆ ಕುಮಾರಸ್ವಾಮಿ ಅವರೇನೋ ಪುತ್ರ ರಂಗಪ್ರವೇಶಕ್ಕೆ ಮಂಡ್ಯವನ್ನೇ ಆಯ್ಕೆ ಮಾಡಿಕೊಂಡ್ರು. ಆದ್ರೆ ನಂತರ ಸುನಾಮಿಯಂತೆ ಬಂದಿರುವ ಸುಮಲತಾ ನಿಖಿಲ್ ಜಾಗ್ವಾರ್ ಓಟಕ್ಕೆ ಬ್ರೇಕ್ ಹಾಕೋ ಸ್ಪೀಡ್ ನಲ್ಲಿದ್ದಾರೆ. ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿರುವ ಸುಮಲತಾ ಸಿಎಂ ಪುತ್ರನ ವಿರುದ್ಧ ತೊಡೆ ತಟ್ಟಿದ್ದಾರೆ. ಸ್ಯಾಂಡಲ್ವುಡ್ ಬೆಂಬಲದೊಂದಿಗೆ ಅಂಬರೀಶ್ ಅವರ ಆಶೀರ್ವಾದದೊಂದಿಗೆ ಮಂಡ್ಯದಿಂದ ಸ್ಪರ್ಧೆ ಮಾಡ್ತಿರೋದು ಕುಮಾರಣ್ಣಗೆ ಬಿಸಿ ತುಪ್ಪವಾಗಿದೆ. ಆತ ಬಿಜೆಪಿ ಕೂಡ ಸೈಲೆಂಟ್ ಆಗಿ ಸುಮಲತಾಗೆ ಬಾಹ್ಯ ಬೆಂಬಲ ಕೊಡುವ ಸಾಧ್ಯತೆ ಕಾಣಿಸ್ತಿದ್ದು ನಿಖಿಲ್ ದಾರಿ ಮತ್ತಷ್ಟು ದುರ್ಗಮವಾಗ್ತಿದೆ. ಇಂಥ ಹೊತ್ತಿನಲ್ಲೇ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೋಲ್ ವಾರ್ ನಡೆಯೋಕ್ಕೂ ಶುರುವಾಗಿದೆ. ಹಿಂದಿನಿಂದಲೂ ಅಷ್ಟೇ ಮಂಡ್ಯ ರಾಜಕಾರಣ ಯಾವತ್ತಿಗೂ ಕಲರ್ಫುಲ್. ಈ ಬಾರಿ ಮತ್ತೆ ಹೈ ವೋಲ್ಟೇಜ್ ಕದನಕ್ಕೆ ಸಾಕ್ಷಿಯಾಗ್ತಾ ಇದೆ. ಅತ್ತ ಸೋಷಿಯಲ್ ಮೀಡಿಯಾದಲ್ಲಿ ನಿಖಿಲ್ ರನ್ನ ಟ್ರೋಲ್ ಮಾಡ್ತಾ ಇದ್ರೆ, ಇತ್ತ ಸುಮಲತಾ ವಿರುದ್ಧನೂ ದಳ ಕಾರ್ಯಕರ್ತರು ಟ್ರೋಲ್ ಮಾಡ್ತಿದ್ದಾರೆ. ಮಂಡ್ಯ ರಾಜಕಾರಣ ಅಷ್ಟು ಸುಲಭಕ್ಕೆ ಅರ್ಥವಾಗಲ್ಲ. ಇವತ್ತು ನಿನ್ನೆಯಲ್ಲ, ಮೊದಲಿನಿಂದಲೂ ಇಲ್ಲಿ ಒಳಜಗಳ ಡ್ರಾಮಾ ನಡೀತಾನೆ ಇದೆ. ಪಕ್ಷಗಳ ಒಳಗೇನೆ ಎರಡೆರಡು ಗುಂಪು ಕಿತ್ತಾಟ ಹೊಸತೇನಲ್ಲ. ಈ ಬಾರಿ ಅದರ ಮುಂದುವರೆದ ಭಾಗದಂತೆ ಭಾಸವಾಗ್ತಾ ಇದೆ ಸದ್ಯದ ಮಂಡ್ಯದ ರಾಜಕಾರಣ. ಒಂದು ಕಡೆ ಜೆಡಿಎಸ್ನಿಂದ ಸಿಎಂ ಕುಮಾರಸ್ವಾಮಿ ಪುತ್ರ ನಿಖಿಲ್ ಅಖಾಡಕ್ಕೆ ಇಳಿದ್ರೆ, ಮತ್ತೊಂದು ಕಡೆ ಕಾಂಗ್ರೆಸ್ನ ಮಾಜಿ ಸಚಿವ ದಿವಂಗತ ಅಂಬರೀಶ್ ಪತ್ನಿ ಪಕ್ಷೇತರರಾಗಿ ಕಣಕ್ಕೆ ಇಳಿದಿದ್ದಾರೆ. ಈ ವಿಚಾರದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲೇ ಎರಡು ಭಾಗಗಳಾಗಿದ್ದು, ಒಂದು ತಂಡ ಸುಮಲತಾ ಬೆನ್ನಿಗೆ ನಿಂತು ಬಿಟ್ಟಿದೆ. ಹೀಗಾಗಿ ಈ ಕದನ ಹೈ ವೋಲ್ಟೇಜ್ ಆಗ್ತಿರೋದು. ಸುಮಲತಾ ವಿರುದ್ಧ ದಳಪತಿಗಳ ವಾರ್. ಸೋಷಿಯಲ್ ಮೀಡಿಯಾದಲ್ಲಿ ಬಣ್ಣದ ಟಾಕ್. ಒಂದು ಕಡೆ ನಿಖಿಲ್ ಕುಮಾರಸ್ವಾಮಿ ವಿರುದ್ಧ ಎಲ್ಲಿದ್ಯಪ್ಪ ನಿಖಿಲ್ ಡೈಲಾಗ್ ಟ್ರೋಲ್ ಆಗ್ತಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಸದ್ದು ಮಾಡ್ತಾ ಇದೆ. ಇದಕ್ಕೆ ವಿರುದ್ಧವಾಗಿ ಇತ್ತ ಜೆಡಿಎಸ್ ಕಾರ್ಯಕರ್ತರು ಸುಮಲತಾ ವಿರುದ್ಧ ಸೋಷಿಯಲ್ ಮೀಡಿಯಾದಲ್ಲಿ ಟೀಕೆ ಮಾಡ್ತಿದ್ದಾರೆ. ಸುಮಲತಾ ಮೂಲತಃ ಸಿನಿಮಾದವರು ಹಾಗೂ ಸದ್ಯ ಸುಮಲತಾ ಬೆನ್ನಿಗೆ ನಿಂತಿರೋದು ಕೂಡ ಸ್ಯಾಂಡಲ್ವುಡ್. ನಟರಾದ ಚಾಲೆಂಜಿಂಗ್ ಸ್ಟಾರ್ ದರ್ಶನ್, ರಾಕಿಂಗ್ ಸ್ಟಾರ್ ಯಶ್ ಸುಮಲತಾ ಜೊತೆ ಕೈ ಜೋಡಿಸಿದ್ದಾರೆ. ಈ ವಿಚಾರವೇ ಈಗ ಸೋಷಿಯಲ್ ಮೀಡಿಯಾದ ಟೀಕೆಗಳ ವಸ್ತುವಾಗಿದೆ. ಕಾವೇರಿ ಹೋರಾಟಕ್ಕೆ ಬರದ ಸಿನಿಮಾ ನಟರು ಈಗ ಲೋಕಸಭಾ ಚುನಾವಣೆಯ ಸಂದರ್ಭ ಮನೆಯಿಂದ ಹೊರ ಬರ್ತಿದ್ದಾರೆ ಅಂತ ಟೀಕೆ ಮಾಡಲಾಗ್ತಿದೆ. ಇತ್ತೀಚೆಗೆ ಸಾಮಾನ್ಯವಾಗಿರುವ ಗೋ ಬ್ಯಾಕ್ ಅಭಿಯಾನ ಕೂಡ ಮಂಡ್ಯದಲ್ಲಿ ನಡೀತಾ ಇದೆ. ಸುಮಲತಾ ವಿರುದ್ಧ ಜೆಡಿಎಸ್ ಕಾರ್ಯಕರ್ತರು ಗೋ ಬ್ಯಾಕ್ ಕ್ಯಾಂಪೇನ್ ಶುರು ಮಾಡಿದ್ದಾರೆ. ಸಾವಿನ ವಿಚಾರದಲ್ಲಿ ರಾಜಕೀಯ ಮಾಡ್ತಿದ್ದೀರಾ ಅಂತ ಸುಮಕ್ಕನಿಗೆ ಬೈದು ಗೋ ಬ್ಯಾಕ್ ಪೋಸ್ಟರ್ ಅನ್ನ ವೈರಲ್ ಮಾಡ್ತಿದ್ದಾರೆ. ಮತ್ತೆ ಕೆಲವರು ಈ ಬಾರಿ ಅಭಿವೃದ್ಧಿನ ಅನುಕಂಪನ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಸುಮಲತಾ ಪತಿಯ ಸಾವಿನ ಅನುಕಂಪದ ಆಧಾರದಲ್ಲಿ ಮತ ಕೇಳ್ತಿದ್ದಾರೆ ಅಂತ ಪರೋಕ್ಷವಾಗಿ ಟಾಂಗ್ ಕೊಟ್ಟಿದ್ದಾರೆ. ಸುಮಲತಾ ಪರ ದರ್ಶನ್ ಮತ್ತು ಯಶ್ ಕೂಡ ನಿಂತಿರೋದ್ರಿಂದ ಅವರನ್ನ ಕೂಡ ಸಾಮಾಜಿಕ ಜಾಲತಾಣದಲ್ಲಿ ಟೀಕೆ ಮಾಡಲಾಗ್ತಾ ಇದೆ. ಗಜ ಬರ್ಲಿ, ಗಜ ಕೇಸರಿ ಬರ್ಲಿ, ಗೆಲ್ಲೋದು ನಮ್ಮ ಅಭಿಮನ್ಯುವೆ ಅಂತ ಕೆಲವರು ಹೇಳಿದ್ರೆ, ದರ್ಶನ್ಗೆ ಮಂಡ್ಯದಲ್ಲಿ ಹೆಚ್ಚು ಅಭಿಮಾನಿಗಳು ಇರೋದು ಜೆಡಿಎಸ್ನಲ್ಲೇ. ಆದ್ರೂ ನಾವು ಕುಮಾರಣ್ಣನ್ನ ಬಿಟ್ಕೊಡಲ್ಲ ಅಂತ ಕೆಲ ದಳ ಕಾರ್ಯಕರ್ತರು ಸೋಷಿಯಲ್ ಮೀಡಿಯಾದಲ್ಲಿ ಕ್ಯಾಂಪೇನ್ ಮಾಡ್ತಿದ್ದಾರೆ. ಒಂದು ಕಡೆ ಎಲ್ಲಿದ್ಯಪ್ಪ ನಿಖಿಲ್ ಅನ್ನೋ ವಿಡಿಯೋವನ್ನ ಎದುರಾಳಿಗಳು ಟ್ರೋಲ್ ಮಾಡ್ತಿದ್ರೆ, ಮತ್ತೊಂದು ಕಡೆ ಸಿನಿಮಾ ಮಂದಿ ವಿರುದ್ಧ ಜೆಡಿಎಸ್ ಸೋಷಿಯಲ್ ಮೀಡಿಯಾದಲ್ಲಿ ಕ್ಯಾಂಪೇನ್ ಮಾಡ್ತಿದೆ. ಗೋ ಬ್ಯಾಕ್ ಸುಮಕ್ಕ, ಗೋ ಬ್ಯಾಕ್ ದರ್ಶನ್, ಯಶ್ ಅಂತೆಲ್ಲ ಸಮರ ಶುರು ಮಾಡಿದೆ.
ಹೀಗೆ ಮಂಡ್ಯದ ರಣಕಣ ದಿನದಿಂದ ದಿನಕ್ಕೆ ಕಾವೇರ್ತಾ ಇದೆ. ಒಂದು ಕಡೆ ಸುಮಲತಾ, ಮತ್ತೊಂದು ಕಡೆ ಸಿಎಂ ಪುತ್ರ ನಿಖಿಲ್ ಕುಮಾರಸ್ವಾಮಿ. ಮೊದಲಿನಿಂದಲೂ ಮಂಡ್ಯ ರಾಜಕಾರಣ ಇಂಡಿಯಾದಲ್ಲೇ ಸದ್ದು ಮಾಡ್ತಾ ಇತ್ತು. ಅದರಲ್ಲೂ ಸಿನಿಮಾ ತಾರೆಯರ ಹವಾ ಈ ನೆಲದಲ್ಲಿ ಸ್ವಲ್ಪ ಜಾಸ್ತಿನೇ. ಅಂಬರೀಶ್, ರಮ್ಯಾ ನಂತರ ಈಗ ಸುಮಲತಾ ಮತ್ತು ನಿಖಿಲ್ ಎಂಟ್ರಿ ಆಗ್ತಿದ್ದಾರೆ. ಮಂಡ್ಯಕ್ಕೂ ಸಿನಿಮಾಗೂ ಇರುವ ನಂಟು ರಾಜಕೀಯವಾಗಿಯೂ ಗಾಢವಾಗಿ ಬೆಸೆದುಕೊಂಡಿದೆ. ಅದರಲ್ಲೂ ಸುಮಲತಾ ಪರ ಈ ಬಾರಿ ಸ್ಯಾಂಡಲ್ವುಡ್ನ ಟಾಪ್ ಮೋಸ್ಟ್ ನಟರೇ ಕಣಕ್ಕಿಳಿದಿದ್ದಾರೆ. ದರ್ಶನ್, ಯಶ್, ಸುಮಕ್ಕ ಎಡಬಲಕ್ಕೆ ನಿಂತು ಶಕ್ತಿ ತುಂಬಿದ್ದಾರೆ. ಇದು ಬರೀ ಆರಂಭವಷ್ಟೇ. ಅಖಾಡ ಈಗಷ್ಟೇ ರಂಗೇರ್ತಾ ಇದೆ. 25ನೇ ತಾರೀಖಿನ ನಂತರ ಅಸಲಿ ಜಿದ್ದಾಜಿದ್ದು ಶುರುವಾಗಲಿದೆ. ಹೀಗೆ ಎಲ್ಲಿದ್ಯಪ್ಪ ನಿಖಿಲ್ ಟ್ರೋಲ್ಗೆ ಕುಮಾರಸ್ವಾಮಿ ಪುತ್ರ ನಿಖಿಲ್ ಉತ್ತರ ಕೊಟ್ಟಿದ್ದಾರೆ. ಇದನ್ನ ಸೀರಿಯಸ್ ಆಗಿ ತಗೊಳ್ಳೋದಿಲ್ಲ ಅಂತ ಹೇಳ್ತಾನೆ ಟ್ರೋಲ್ ಮಾಡೋರ್ಗೆ ಲೈಟ್ ಆಗಿ ವಾರ್ನಿಂಗ್ ಕೂಡ ಮಾಡಿದ್ದಾರೆ. ಇದು ಮುಂದೆ ಎಲ್ಲಿಗೆ ಹೋಗಿ ತಲುಪುತ್ತೆ ಅಂತ ಕಾದು ನೋಡೋಣ. ಇದೇ ಹೊತ್ತಿನ ಸ್ಪೆಷಲ್. ನೆನಪಿರ್ಲಿ, ನ್ಯೂಸ್ ಅಂದ್ರೆ ಪಬ್ಲಿಕ್ ಟಿವಿ.